ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಶ್ವಾನದಳ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದೆ. ಕಲಬುರಗಿ ನಗರದ ಸರಫ್ ಬಜಾರ್ನಲ್ಲಿ ಇರುವಂತಹ ಚಿನ್ನದ ಅಂಗಡಿ ಇದು. 4 ದುಷ್ಕರ್ಮಿಗಳು ಗನ್ನಿಂದ ಹೆದರಿಸಿ ಚಿನ್ನಾಭರಣವನ್ನ ದೋಚಿದ್ರು. ಘಟನಾ ಸ್ಥಳಕ್ಕೆ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ದರೋಡೆಕೋರರನ್ನ ಪತ್ತೆ ಹಚ್ಚೋದಕ್ಕೆ ಖಾಕಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಗನ್ನಿಂದ ಹೆದರಿಸಿ ಚಿನ್ನಾಭರಣವನ್ನ ಈ ಗ್ಯಾಂಗ್ ದೋಚ್ಕೊಂಡು ಹೋಗಿದೆ. ಮಾಲೀಕ್ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯನ್ನ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆರಳಚ್ಚು ತಂಡ ಕೂಡ ಭೇಟಿಯನ್ನ ಕೂಡ ಕೊಟ್ಟಿತ್ತು. ಇದೀಗ ಶ್ವಾನದಳ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಯಾರು ಈ ದರೋಡೆಕೋರರು ಅನ್ನೋದರ ಕುರಿತು ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಈ ದರೋಡೆಕೋರರನ್ನ ಹಿಡಿಯೋದೇ ಇದೀಗ ಖಾಕಿ ಅಧಿಕಾರಿಗಳಿಗೆ ತಲೆನೋವಾಗಿದೆ. 4 ಜನ ದರೋಡೆಕೋರರು ಚಿನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಬಂದು ಅಂಗಡಿಯ ಮಾಲೀಕರಿಗೆ ಮತ್ತು ಸಿಬ್ಬಂದಿಗಳಿಗೆ ಹೆದರಿಸಿ ದರೋಡೆ ಮಾಡಿದ್ರು. ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಕಲಬುರಗಿಯಲ್ಲಿ ಆಗಿದ್ದಂತಹ ಘಟನೆ ಇದು. ಸಫರ್ ಬಜಾರ್ ಪೊಲೀಸರಿಂದ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಯಾರ 4 ಈ ಹಿಂದೆ ಇದೇ ರೀತಿಯಾದಂತಹ ಘಟನೆ ಈ ಸುತ್ತಮುತ್ತ ಆಗಿತ್ತಾ ಅನ್ನೋದರ ಕುರಿತು ತನಿಖೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ದರೋಡೆಕೋರರನ್ನ ಪತ್ತೆ ಹಚ್ಚೋದಕ್ಕೆ ಬೆರಳಚ್ಚು ತಜ್ಞರು ಕೂಡ ಭೇಟಿ ಕೊಟ್ಟಿದ್ದಾರೆ. ಬಟ್ ಆದರೆ ಯಾವುದೇ ಪ್ರಯೋಜನ ಇಲ್ಲ ಬೆರಳಚ್ಚು ತಜ್ಞರು ಭೇಟಿ ಕೊಡೋದ್ರಿಂದ. ಯಾಕೆಂತಂದರೆ ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಖುದ್ದು ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರೇ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಇದೀಗ ಖುದ್ದು ಡಾಕ್ಟರ್ ಶರಣಪ್ಪ ಅವರೇ ಭೇಟಿಯನ್ನ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಫರ್ ಬಜಾರ್ ಪೊಲೀಸರಿಂದ ಒಂದು ಕಡೆ ತನಿಖೆ ತೀವ್ರ ಆಗ್ತಾ ಇದೆ, ಮತ್ತೊಂದು ಕಡೆ ಕಮಿಷನರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಅಂಗಡಿ ಮಾಲೀಕರ ಬಳಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ.